ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ 9ನೇ ಪದದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅದು ಯಾವುದು ಅಂತ ಹೇಳಿದ್ರೆ ಆಫ್ಟರ್ ಬಗ್ಗೆ. ನೋಡಿ, ಮೊದಲೇ 1ನೇ ಪದದಿಂದ ಇವತ್ತು 9ನೇ ಪದದವರೆಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ನೀಡಿದ್ದೇನೆ. ಪ್ರತಿಯೊಂದು ವಿಡಿಯೋವನ್ನು ನೋಡಿದಾಗ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಯಾವ ರೀತಿ ಪದಗಳನ್ನು ಬಳಸಿದ ಯಾವ ರೀತಿ ವಾಕ್ಯಗಳನ್ನು ಮಾಡ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ 10ನೇ ಪದದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು 10ನೇ ಪದ ಬಗ್ಗೆ ಮಾಹಿತಿ ಅದು ಯಾವುದಂತ ಹೇಳಿದರೆ ಬಿಫೋರ್ ಅಂತ ಬರುತ್ತೆ ಸ್ನೇಹಿತರೆ. ಬಿಫೋರ್ ಅಂದರೆ 10ನೇ ಪದ ಬಗ್ಗೆ. ಬಿಫೋರನ್ನು ಎಲ್ಲಿ ಯಾವಾಗ ಬಳಸಿದರೆ ಯಾವ ರೀತಿ ಪದಗಳನ್ನು ರಚನೆ ಮಾಡ್ಬೋದನ್ನು ಹೇಳ್ತಾ ಇದೆ. ಬಿಫೋರನ್ನು 2 ರೀತಿಯಾಗಿ ಬಳಸ್ಬೋದು. ಒಂದು ದಯಾನಗಳ ಮತ್ತು ಮೊದಲು ಅಂದರೆ ಸಮಯ ಸೂಚಕ. ಸಮಯ ಯಾವ ಟೈಮಿಗೆ ನಾವು ಸೂಚನೆ ಮಾಡ್ತೀವಲ್ವ ಆ ಟೈಮಿಂಗನ್ನು ಆ ಟೈಮಿಗಾಗಿ ಬಳಸ್ಬೋದು. ಇನ್ನು ಎರಡನೇದಾಗಿ ಸಮಕ್ಷಮ ಅಂದರೆ ಮುಂದೆ ಯಾರ ಮುಂದೆ ಏನು ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾವು ಬಿಫೋರನ್ನು ಬಳಸ್ತಾ ಇದ್ದೇವೆ. ಮುಂದೆ ನೋಡಿ, ಉದಾಹರಣೆಗೆ ನಾವು 2 ತಿಂಗಳ ಮೊದಲು ಅಂದರೆ ಬಿಫೋರ್ 2 ಮಂತ್ಸ್ ಅಂತ ಬರುತ್ತೆ. ಇನ್ನು 10 ತಿಂಗಳ ಮೊದಲು ಅಂದರೆ ಬಿಫೋರ್ 10 ಮಂತ್ಸ್. ಇನ್ನು 5 ವರ್ಷಗಳ ಮೊದಲು ಬಿಫೋರ್ 5 ಇಯರ್ಸ್. 10 ನಿಮಿಷಗಳ ಮೊದಲು ಬಿಫೋರ್ 10 ಮಿನಿಟ್ಸ್. ಇನ್ನು ಎರಡನೇದ್ರ ಬರುತ್ತೆ ನೋಡಿ, ಸಮಕ್ಷಮ ಅಂದರೆ ಮುಂದೆ. ಅದು ಯಾರ ಮುಂದೆ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಬಿಫೋರ್ನ ಬಳಸ್ಬೋದು. ತಾಯಿಯ ಮುಂದೆ ಅಂದರೆ ಸಮಕ್ಷಮ. ಕನ್ನಡದಲ್ಲಿ ಸಮಕ್ಷಮ ಒಂದು ಪದ ಭಾಳ ಅಪರೂಪವಾಗಿ ಕೇಳಿಬರ್ಬೋದು, ಬಟ್ ಅದನ್ನು ನಾವು ಮುಂದೆ ಅಂತ ಹೇಳ್ತೀವಿ. ನೋಡಿ, ತಾಯಿಯ ಮುಂದೆ ಅಂತ ಹೇಳಿದ್ರೆ ಬಿಫೋರ್ ದ ಮದರ್ ಆಗುತ್ತೆ. ತಂದೆಯ ಮುಂದೆ ಅಂತ ಹೇಳಿದ್ರೆ ಬಿಫೋರ್ ದ ಫಾದರ್ ಆಗುತ್ತೆ. ಅಣ್ಣನ ಸಮಕ್ಷಮ ಅಂದರೆ ಮುಂದೆ. ಅಣ್ಣನ ಮುಂದೆ ಅಂದರೆ ಬಿಫೋರ್ ದ ಬ್ರದರ್. ತಂಗಿಯ ಮುಂದೆ ಅಂದರೆ ಬಿಫೋರ್ ದ ಸಿಸ್ಟರ್. ಇದೇ ರೀತಿಯಾಗಿ ಅಧಿಕಾರಿಗಳ ಮುಂದೆ ಇರ್ಬೋದು, ಗುರುಗಳ ಮುಂದೆ ಇರ್ಬೋದು. ಈ ರೀತಿಯಾಗಿ ವಾಕ್ಯಗಳನ್ನು ರಚನೆ ಮಾಡ್ಬೋದು ಬಿಫೋರ್ ಹಾಕಿ. ಅದೇ ರೀತಿ ಸಮಯ ಸೂಚಕಕ್ಕೋಸ್ಕರ ನಾವು ಮೊದಲನ್ನು ಸೇರಿಸಿ ಬಿಫೋರನ್ನು ಸೇರಿಸಿ ನಾವು ವಾಕ್ಯಗಳನ್ನು ರಚನೆ ಮಾಡ್ಬೋದು. ಇದೇ ರೀತಿ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ. ಪ್ರತಿಯೊಂದು ವಿಡಿಯೋವನ್ನು ನಾನು 1ನೇ ಪದದಿಂದ ಇವತ್ತಿಗೆ 10ನೇ ಪದದವರೆಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಕೊಟ್ಟಿದ್ದೇನೆ. ವಿಡಿಯೋ ನೋಡಿದರೆ ಮಾತ್ರ ನಿಮಗೆ 1ನೇ ಪದದಿಂದ 10ನೇ ಪದವರೆಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ. ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದೇ ರೀತಿ ವಿಡಿಯೋಗಳನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಪ್ರೋತ್ಸಾಹ ಸಹಕಾರ ಇದ್ದರೆ ನಾವು ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.